ಯಾವುದೇ ಕಾರಣಕ್ಕೂ ನೀನು ಸಾವಿನ ಮನೆಗೆ ಹೋಗ್ಬೇಡ. ಅಲ್ಲೂ ಇದೇ ರೀತಿ ಡತ್ಬಿಟ್ರೆ ಸತ್ತೋರ ಜೊತೆ ನಿನ್ನೂ ಸಾಯಿಸ್ಬಿಡ್ತಾರೆ ಅಷ್ಟೇ. ಕೇಳಿ ಕೇಳಿ ಬಾಚಿಗೆ ಅಜ್ಜಿ ಡೈಲಾಗ್ ಓಡಿದೆ ಬಿಡ್ತಾರ. ಕಾಲ್ ಟೈಮಲ್ಲಿ ನಗೋರು ಪದನೆ ಮರ್ತೋಗ್ತಾರೆ ಬಿಡಿ. ಅದ ಹಾಗಿರ್ಲಿ, ನೀನ್ ಫೋಟೋ ಯಾಕೆ ಇಟ್ಟಿಲ್ಲ ಅದನ್ನ ಹೇಳು. ಅಜ್ಜಿ ಅದು ಆಕ್ಚುಲಿ ಅಜ್ಜಿ ಅದು ನಮ್ಮಿಬ್ರ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿರೋದ್ರಿಂದ ಫೋಟೋ ಎಲ್ಲೂ ಹಾಕೊಂಡಿಲ್ಲ. ಪರವಾಗಿಲ್ಲ ಕಣೆ, ಹುಡುಗನ ಚೆನ್ನಾಗೇ ಟ್ರೈನ್ ಮಾಡಿದ್ಯಾ. ಇದೆಲ್ಲ ನಿಂದೆ ಐಡಿಯಾ ಅನ್ಸುತ್ತೆ. ಇವನು ನಿನ್ ಮಾತೆ ಕೇಳ್ತಾನೆ ಅಂತಾಯ್ತು. ಇಷ್ಟು ದಿನ ಯಾರ ಮಾತು ಕೇಳ್ತಿರ್ಲಿಲ್ಲ, ಇನ್ಮೇಲೆ ಎಲ್ಲರ ಮಾತು ಕೇಳಬೇಕಾಗುತ್ತಾ ಅಂತ ಡೌಟ್. ಇವ್ರದು ಬೇರೆ ಲೆವೆಲ್ ಲವ್ ಅಜ್ಜಿ. ಶೋ ಆಫ್ ಎಲ್ಲ ಮಾಡಲ್ಲ, ಸಿನ್ಸಿಯರ್ ಆಗಿ ಪ್ಯೂರ್ ಆಗಿ ಲವ್ ಮಾಡ್ತಾ ಇದ್ದಾರೆ. ದಿನ ಮೀಟ್ ಆಗ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಮತ್ಯಾಕೆ ಫೋಟೋ ಎಲ್ಲ ಬೇಕು ಅಂತ ಇವ್ರ ಲೆಕ್ಕಾಚಾರ. ಸುಮ್ಮನೆ ಅದೆಲ್ಲ ಆಗಲ್ಲ. ಲವ್ ಅಲ್ಲಿ ಎಂತ ಲೆಕ್ಕಾಚಾರನೇ. ಫೋಟೋ ತಗೊಳ್ಳೋದು ಶೋಕಿಗಲ್ಲ. ಮುಂದೊಂದು ಹಳೆ ಫೋಟೋ ನೋಡಿದಾಗ ನಾವು ಹಾಗಿದ್ವಾ ಅಂತ ಖುಷಿ ಪಡ್ಬೋದು. ನೀವು ಹೇಳೋದು ಕರೆಕ್ಟೇ ಅಜ್ಜಿ. ಇನ್ನೊಂದು ದಿನ ಫೋಟೋಶೂಟ್ ಮಾಡಿಸ್ತಾರೆ ಬಿಡಿ. ಅದಕ್ಕೆ ಇನ್ನೊಂದ್ ದಿನ ಯಾಕೋ ಕಾಯ್ಬೇಕು? ಅದನ್ನ ಈಗಲೇ ಮಾಡ್ಬೋದಲ್ವಾ? ಏನೋ ಈಗ್ಲಾ? ಅದು ಇಲ್ಲ. ನೀನೇಕೋ ಮಾತಾಡ್ತೀಯ ಹುಚ್ಚ? ಸುಮ್ನೆ ನಿಂತ್ಕೋ. ವೇದಾಂತು, ನೀನು ಇವಳ ಜೊತೆ ನಿಂತ್ಕೋ. ಸಾರ್ಥಕ್, ನೀನ್ ಮೊಬೈಲಲ್ಲೇ ಫೋಟೋ ತಗೋ. ಸರಿ, ಇದು ಒಟ್ಟಿಗೆ ಅಂದ್ಕೊಳ್ಳಿ. ಬನ್ನಿ. ನಗಬೇಡ ಆದ್ರೂ ನಗ್ತಿಲ್ಲ ಹುಚ್ಚ ನನ್ ಮಗನೇ. ವೇದಾಂತು, ಯಾಕೋ ಹೀಗೆ ನಿಂತಿದ್ಯಾ? ಹಿಡ್ಕೊಳ ಅವಳ. ಅಜ್ರಂಗಿ, ನೀನೇನಾದ್ರೂ ತಪಸ್ಸೆ ಕೂತ್ಬಿಟ್ಟಿದ್ಯಾ ಹೇಗೆ? ಇದೆಲ್ಲ ಕಾಣ್ತಿಲ್ವಾ ನಿನಗೆ? ಅಣ್ಣ ಚಿಕ್ಕೋ. ಕೈಯಲ್ಲ, ಹೆಗಲ ಮೇಲೆ. ನೀನು ನಮ್ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ವೇದಾಂತು. ಇದು ಫೋರ್ಸ್ ಕೊಡೋ ರೀತಿನೇನು? ಅವಳು ನಿನ್ನ ಹುಡುಗೆ ಕಡೋ, ಈ ಹೊಚ್ಚಿನ ಹುಡುಗೆ ಅಲ್ಲ. ಸೊಂಟೆ ಹಿಡ್ಕೊಳ. ವಿಕ್ರಾಂತ್,
ಅವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ವೇದಾಂತ ಹೋಗಿದ್ದಂತಾನೆ. ಏನು ನನ್ನ ಹಿಂದೆ ಯಾಕೆ ನಿಂತಿದ್ಯಾ? ನನಗೆ ಯಾವಾಗಲೂ ಹಿಂದೆ ನಿಂತ್ಕೊಂಡು ಅಭ್ಯಾಸ ಇಲ್ಲ. ಡೈರೆಕ್ಟಾಗೆ ಕೇಳ್ತಾ ಇದ್ದೀನಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಬರ್ತೀಯಾ ಬಿಡ್ತೀಯಾ ಅಂತ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ವೇದಾಂತಲ್ಲಿ ಮದರ್ ಇಂಡಿಯಾ ಕರೆಕ್ಟಾಗಿ ಬತ್ತಿ ಇಡ್ತಾರಪ್ಪ. ಎಲ್ಲ ಕಡೆನೂ ನೀನು ಬರಲೇಬೇಕು ಅಂತ ಏನಿಲ್ಲ. ಅಜ್ಜಿ ಮೊಮ್ಮಕ್ಕಳು ಜಾಲಿಯಾಗಿ ಹೋಗಿ ಬರ್ತೀವಿ. ವೇದಾಂತ ಆದ್ಯನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ. ಅದು ಸರಿ, ನಾನು ಬರೋದ್ರಿಂದ ನಿನಗೇನು ಪ್ರಾಬ್ಲಮ್ಮು? ನಮಗೇನು ಪ್ರಾಬ್ಲಮ್ ಇಲ್ಲ. ಬೀಗರಿಗೆ ಅವರು ಇವತ್ತು ಲಗ್ನ ಪತ್ರಿಕೆ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಮನೆ ಯಜಮಾನಿಯಾಗಿ ನೀನು ಮನೆಯಲ್ಲೇ ಇರಬೇಕಲ್ವಾ, ಅದಕ್ಕೆ ನೀನು ಕರೀಲಿಲ್ಲ. ವಯಸ್ಸಾದರೂ ಅಜ್ಜಿ ಕದರ್ ಇನ್ನೂ ಕಮ್ಮಿ ಆಗಿಲ್ಲ. ಎಷ್ಟೇ ಆದರೂ ನಮ್ಮ ಅಮ್ಮನಿಗೆ ಅಮ್ಮ ಅಲ್ವಾ? ಹಾಗಾದರೆ ನೀನು ಇಲ್ಲೇ ಇರ್ಬೋದಲ್ವಾ? ದೇವಸ್ಥಾನಕ್ಕೆ ಇನ್ನೊಂದು ದಿನ ಹೋದ್ರಾಯ್ತು. ನೀನು ಈ ಮನೆಗೆ ಮಕ್ಕಳಿಗೆ ಮಾತ್ರ ಮನೆ ಯಜಮಾನಿ, ನನಗಲ್ಲ. ನಾನು ನಿನ್ನಮ್ಮ, ನನಗೆ ನಿನ್ನ ಅಪ್ಪಣೆ ಅಗತ್ಯ ಇಲ್ಲ. ಇನ್ನೊಂದಿನ ಅಂತ ಕಾಯೋದಕ್ಕಾಗೋಲ್ಲ. ಆಮೇಲೆ ಮದುವೆ ಕೆಲಸ ಎಲ್ಲ ಶುರು ಆಗುತ್ತೆ. ಆಮೇಲೆ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕಾಗತ್ತೆ. ಹಾಗಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಡಿಯಮ್ಮ ಮಗ್ರೆ, ನಾನು ಇವತ್ತು ಹೋಗಲೇಬೇಕು ಅನ್ನಿಸ್ತಿದೆ, ಹೋಗ್ತೀನಿ. ಅಲ್ವಾ? ಮತ್ತೆ ಸೀನಿಯರ್ ಸಿಟಿಸನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಬನ್ನಿ ಅಜ್ಜಿ. ಆದ್ಯ, ಈಗ ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಬೇಕಾ ಅಥವಾ ಪಿಕ್ನಿಕ್ಗೆ ಅಂತ ಹೇಳಬೇಕಾ? ಇದಪ್ಪ ಪ್ರಶ್ನೆ ಅಂತಂದರೆ, ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಕುಂಕರ್ಣ ರಾವಣನ್ ತಮ್ಮನೋ ರಾಮನ್ ತಮ್ಮನೋ ಅಂದಂಗಿದೆ. ಪರವಾಗಿಲ್ಲ, ಹೇಳೆ. ಈ ವಿಚಾರ ಯಾರ ಹತ್ರನೂ ಹೇಳಲ್ಲ ಅಂತ ಅತ್ತೆ ಚಿಕ್ಕತ್ತೆ ಹೇಳಿದ್ದೀನಿ. ಸೊ ನೀವಿಲ್ಲೂ ದೇವಸ್ಥಾನ ಅಂತಲೇ ಹೇಳಬೇಕು. ಆಯಿತು, ಹೇಳೋಣ. ಆದರೆ ಸಡನ್ನಾಗಿ ಯಾಕೆ ನಿಮ್ಮ ಅಜ್ಜಿಗೆ ನಮ್ಮನ್ನೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಂತೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇವಾಗ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ನೀನು ಯಾವ ವಿಷಯ ಏನು ಅಂತ ಕ್ಲಿಯರಾಗಿ ಹೇಳಲಿದೋ ಆಗಲೇ ಗೊತ್ತಿತ್ತು ಏನೋ ಒಂದು ಅಪಶಕ್ನ ಆಗುತ್ತೆ ಅಂತ. ನೋಡು, ಹಾಗೆ ಆಗುತ್ತೆ. ನಾನು ಅಪ್ಶಕ್ಕು ನಾನು ಅದಕ್ಕೆ. ನೀವೆಲ್ಲ ಗ್ಯಾಂಗ್ ಕಟ್ಕೊಂಡು ಆಚೆ ಹೊರಟಿದ್ದೀರಾ, ನಾನು ಮಾತ್ರ ಇಲ್ಲೇ ಇರ್ಬೇಕಾದ್ಕೆ. ನೋಡಿ ಅಣ್ಣ ಹೇಗೆ ಮಾತಾಡ್ತಾನೆ. ಆದ್ಯಾ ಅವಳು ಪುಸ್ಲಾಯಿಸ್ತಿದ್ದಾಳೆ. ನೋಡಿದ್ರಾ, ಸ್ವಂತ ಅಣ್ಣನೇ ನನ್ನನ್ನು ವಿಲನ್ ಥರ ಟ್ರೀಟ್ ಮಾಡಿದ್ರೆ ನಂಗೆ ಬೇಜಾರಾಗಲ್ವಾ ಅದಕ್ಕೆ? ಹಾಗಿದ್ರೆ ನಾನು ಅಷ್ಟೊಂದು ಕ್ರೂರಿನಾ? ಚಚೆ, ಹಾಗೆಲ್ಲ ಏನೂ ಇಲ್ಲ. ಸಾರ್ಥಕ್, ಇವಳನ್ನು ಕರ್ಕೊಂಡು ಹೋಗೋಣವಾ? ನೀನುಂಟು ಅವಳುಂಟು. ಸರಿ ಬಾ, ಅಮ್ಮಂಗೆ ಹೇಳ್ಬಿಟ್ಟು ಅವನ. ಬಾ, ಆಲ್ರೆಡಿ ಲೇಟ್ ಆಯಿತು. ನಿಮ್ಮ ಪ್ರಕಾರ ನನಗೆ ವಿಚಾರ ಈಗ ಗೊತ್ತಾಗಿದೆ. ಬಟ್ ಅಮೂಲ್ಯ ವೇದಾಂತ್ ಅಜ್ಜಿ ಎದುರು ನಾಟಕ ಆಡ್ತಿದ್ದಾರೆ. ಅವರಿಬ್ರು ಸ್ಟೋರಿ ಗೊತ್ತಾದರೆ ವಿಕ್ಕಿ ಆರ್ತಿ ಮದುವೆನೂ ನಿಂತೋಗುತ್ತೆ ಅನ್ನೋದು ಗೊತ್ತು. ಅಷ್ಟೇ ಅಲ್ಲ, ಹೋಗ್ತಿರೋದು ಯಾವ ರೆಸಾರ್ಟಿಗಂತನೂ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈಗ ಬಂದು ನಾನು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಕೂಡ ಪಾರ್ಟ್ ಆಫ್ ದ ಪ್ಲ್ಯಾನ್. ಈಗ ನೋಡಿ ಮಜಾನ, ಸಾರಿ ಸಜಾನ. ಅಪ್ಪ ಬಜರಂಗಿ, ಈ ವೇದನ್ ಜೊತೆ ಹೋಗ್ಬೇಕು ಅಂತ ಬೆಳಿಗ್ಗೆ ಬೇಗ ಹೇಳೋಗಾಯ್ತು. ಸಾಲದಕ್ಕೆ ಇವತ್ತಿಡೀ ದಿನ ನಾನಾಗಿರ್ದೆ ಹೇಗಪ್ಪ ಇರೋದು? ನಾನು ಪರ್ಕಾಯ ಪ್ರವೇಶ ಮಾಡಿ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದಾಗ ನನ್ನ ಗರ್ಲ್ ಫ್ರೆಂಡ್ ಅಂತ ಅಡ್ವಾಂಟೇಜ್ ತಗೊಂಡ್ರೆ ಏನಪ್ಪ ಮಾಡೋದು? ಇಲ್ಲೇ ನಿಂತ್ಕೊಂಡಿದ್ನ ಇವನು. ನಾನು ಬೇರೆ ವಟ ವಟ ಅಂತ ಬಾಯಿ ತುಂಬ ಬೈದ್ಬಿಟ್ಟೆ. ಕೇಳಿಸ್ಕೊಂಡಿರ್ಬೋದಾ ಈ ಪ್ರಾಣಿ? ಥ್ಯಾಂಕ್ ಯು.
ಅದ್ಯಾಕ್ ಕಣ್ಗುಡ್ಡೆನ ಆಚೆ ತಂದ್ಕೊಂಡು ಗುರಾಯಿಸಿದೆ ಅಂತ ಹೇಳು. ನನ್ನ ಕೈಲಿ ನಿನ್ನ ನೋಡಕ್ ಬರೋದೇ ಹೀಗೆ. ಅಜ್ಜಿ ಬಂದ್ಮೇಲೆ ಹೀಗೆ ನೋಡೋದಿಕ್ಕಾಗಲ್ವಲ್ಲ, ಅದಕ್ಕೆ ಈಗಲೇ ಹಾಗೆ ನೋಡ್ತಿದ್ದೀನಿ. ಕರೆಕ್ಟಾಗಿ ಹೇಳ್ದೆ ನೋಡು. ಅಜ್ಜಿ ನಮ್ ದುಶ್ಮನಿಗೆ ಬ್ರೇಕ್ ಹಾಕ್ಬಿಟ್ರು. ಏನಂದ? ದುಶ್ಮನಿಗೆ ಬ್ರೇಕ್? ನೆವರ್ ಎವರ್ ನೆವರ್. ಸಾಧ್ಯನೇ ಇಲ್ಲ. ಜನ್ಮ ಜನ್ಮಾಂತರದ ಶತ್ರು ನೀನು. ನೋಡ್ತಿದ್ರೆ ಏನ್ ಮಾಡ್ತಿದ್ದ ನೀನು? ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನೆಲ್ಲಿ ನಿನ್ ಕೆಟ್ಟ ಬುದ್ಧಿ ಬಿಡ್ತೀಯ? ನಾನು ಮೊಬೈಲ್ ತಗೊಳಕ್ ಬಂದೆ. ಅದನ್ನ ಹೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ತಾವು ಆಗಾಗ ಇಂಥ ಚಮಕ್ ಕೊಡ್ತಾ ಇರ್ತೀರಲ್ವಾ? ನಮ್ಗೆ ಯಾವ್ದನ್ನು ಇಟ್ಕೊಂಡು ಅಭ್ಯಾಸನೇ ಇಲ್ಲ. ವಾಪಸ್ ಕೊಡ್ತಾ ಇರೋದೆ. ಕುಚ್ಬಿ ಹೇಳಿ ಕೇಳಿ ನಾನು ನಿನ್ ಗರ್ಲ್ ಫ್ರೆಂಡ್ ಅಲ್ವಾ? ಆಗಾಗ ನಿನ್ ತರಾನೇ ಆಡ್ಬೇಕಾಗತ್ತೆ. ಆದ್ರೂ ನಿನ್ನ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಷಾರು ಹುಷಾರು. ಅಲ್ಲೋದಾಗ ಜೋಪಾನ ತರ್ಲೆಗಿಲ್ಲೆ ಮಾಡಿಯ. ಆರ್ತಿ ತಂಗಿನ ಚೆನ್ನಾಗಿ ನೋಡ್ಕೊಮ್ಮ. ನೀನು ನೋಡ್ಕೊಪ್ಪ. ಹಾಂ ಅಯ್ಯೋ ಅಂಜು ಇಲ್ರಿ? ಅಮ್ಮ ಅವಳಿನ್ನೂ ಒಳಗೆ ರೆಡಿ ಆಗ್ತಾನೆ ಇದ್ದಾಳೆ. ಅವಳು ರೆಡಿ ಆಗ್ತಾ ಇದ್ದಾಳ? ಏ ಅಂಜು, ಅಂಜು ನಾ ಒಳಗಡೆ ಇರ್ತೀನಿ. ಅಲ್ಲ ನಾವ್ಯಾಕೆ ಸ್ಪೋರಿಂಗ್ ಜರ್ನಿ ಮಾಡ್ತಿದೀವಿ? ಸಾಂಗ್ ಪ್ಲೇ ಮಾಡ್ಬೋದಲ್ವಾ? ಏಯ್ ಸುಮ್ನೆ ಕೂತ್ಕೊಳ್ಳೆ. ಅವಳು ಹಾಡು ಬೇಡ, ಇಂಥದ್ದು ಬೇಡ. ಈಗಲೇ ಚೆನ್ನಾಗಿದೆ. ಇದೊಳ್ಳೆ ಬೋರ್ ಅಕ್ಕ. ಇಷ್ಟು ಕಾಸ್ಟ್ಲಿ ಕಾರಲ್ಲಿ ಸೈಲೆಂಟ್ ಆಗಿ ಹೋಗೋದು ಚೆನ್ನಾಗಿರುತ್ತಾ? ಹಾಡ್ ಹಾಕಕ್ಕೆ ಏನ್ ಪ್ರಾಬ್ಲಮ್? ಕಾರ್ ಮಾತ್ರ ಕಾಸ್ಟ್ಲಿದು ಕಣೆ, ಆದ್ರೆ ಮ್ಯೂಸಿಕ್ ಸಿಸ್ಟಮ್ ಅದು ಗುಜ್ರಿದು ಕೆಟ್ಟೋಗಿದೆ. ಸಾಂಗ್ ಪ್ಲೇ ಆಗಲ್ಲ. ಯಾಕ್ ಮಾವ ರಿಪೇರಿ ಮಾಡ್ಸಿಲ್ವಾ? ತಗೊಂಡ್ ಹೋಗಿದ್ರಂತೆ ಕಣೆ, ಆದ್ರೆ ಇದಕ್ಕೆ ಬೇರೆ ಫಿಟ್ ಆಗಲ್ಲ. ಈಗಿರೋದು ರಿಪೇರಿ ಆಗಲ್ಲ. ಸಮಸ್ಯೆ ಶಾಶ್ವತ ಅಂತ ಹೇಳ್ ಕಳ್ಸಿದ್ರಂತೆ. ಇಲ್ಲ ಅಂಜಲಿ, ಸಿಸ್ಟಮ್ ಸರಿಯಾಗಿದೆ. ನಿಮ್ಮ ಅಕ್ಕನಿಗೆ ಒಂದು ಸ್ಕ್ರೂ ಲೂಸ್ ಆಗಿರೋದು, ಅದಕ್ಕೆ ಹೀಗಾಡ್ತಾಳೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಬಾಬಾ? ಏಯ್ ಏನು ನಿನ್ ಮಾತಿನ ಅರ್ಥ? ಡೈನೋಸರಸ್ ನನಗೆ ಸ್ಕ್ರೂ ಲೂಸ್ ಆಗಿದೆ ಅಂತನಾ? ನಾನ್ ಹೇಳಿದ್ದು ಸಿಸ್ಟಮ್ ಚೆನ್ನಾಗಿರೋದ್ರ ಬಗ್ಗೆ ಅಕ್ಕ. ಜಾಸ್ತಿ ಆಯ್ತು ಕಣೆ ಡೈನೋಸರಸ್. ಈಗೇನು ಸಾಂಗ್ ಪ್ಲೇ ಮಾಡ್ಬೇಕಾ? ಬೇಡ ಬಿಡಿ ಬಾಬಾ, ನಾನೇ ಹಾಡ್ಕೊತೀನಿ. ನಮ್ ರೌಡಿ ಬೇಬಿ ನೀವೆಲ್ಲ ಇದೀರಾ ಅಂತ ಈಗ ಸುಮ್ನಿದ್ದು ಆಮೇಲೆ ಮನೆಗೆ ಹೋದ್ಮೇಲೆ ಚೆನ್ನಾಗ್ ಕ್ಲಾಸ್ ತಗೊಳ್ತಾಳೆ. ಹಾ, ಈ ಭಯ ಇರ್ಬೇಕು ಯಾವಾಗ್ಲೂ. ಇಡಿಯಟ್ ಪಾಪ, ಆ ಪುಟ್ಟ ಹುಡುಗಿಗೂ ಗೋಳೆ ಕೂತಿರ್ಬೇಕು. ಏನೆಂದು ಹೆಸರಿಡಲಿ
ಹಾಗೆ ನೋಡ್ತಾ ಇದ್ದೀರಾ? Come on, doors! Let's go! ಯಾ 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 ಯಾ. ಸರ್, ನಿಮಗೋಸ್ಕರ ಅಂತ ಕ್ರಿಕೆಟು, ಪೂಲ್, ವಾಲಿಬಾಲ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ನಿಮ್ಗೆ ಯಾವ ಗೇಮ್ ಬೇಕೋ ಅದನ್ನು ಶುರು ಮಾಡ್ಬೋದು. ಆಟನೇ ಆಡೋದಾದ್ರೆ ನಾನು ಅಂಪೈರ್ ಆಗ್ತೇನೆ. ನನ್ನ ಕೈಲಿ ಆಡೋಕ್ಕೆಲ್ಲ ಆಗಲ್ಲ, ಅದಕ್ಕೆ. ಕ್ರಿಕೆಟ್ ಆಡೋಣ, ನಾನು ಫಸ್ಟ್ ಬ್ಯಾಟಿಂಗು. ಚಿಕ್ಕಮ್ಮನ ಮನೆ ಎರಡನೇ ಗಂಡು ಬೇರೆ ಇವಳೇ ಆಗ್ತಾಳ ಅಂತ. ಕ್ರಿಕೆಟ್ ಅಂತೆ ಕ್ರಿಕೆಟ್. ಅವ ಪೂಲ್ ವಾಲಿಬಾಲ್ ಅಣ್ಣ ಸಕ್ಕತ್ತಾಗಿರುತ್ತೆ. ಬೇಡ ಬಾವ, ಚೆನ್ನಾಗಿಲ್ಲ. ಬೇರೆ ಏನಾದ್ರೂ ಆಡೋಣ. ಅವ್ರು ಕೊಟ್ಟಿದ್ದೆ ಎರಡೇ ಆಪ್ಷನ್ ಅಲ್ವಾ? ಏನ್ ಬಾವ ನೀವು ಝೀರೋದಲ್ಲಿ ಏನಾದ್ರೂ ಸೃಷ್ಟಿ ಮಾಡ್ತಾನೆ ಹೀರೋ ಆಗದು. ಅಲ್ಲ, ಹೀರೋಯಿನ್ ಆಗದು. ನಮ್ಮ ಹತ್ರ ಬೇಜಾನ್ ಐಡಿಯಾ ಇದೆ ಬಾಬಾ. ಇವಳ್ದೇ ಐಡಿಯಾ ಅಂದ್ರೆ ಮುಗಿತ್. ಸರಿ, ಅದೇನು ಅಂತ ಹೇಳಕ್ಕ? ಲಗೋರಿ ಅಲ್ವಾ? ಪಕ್ಕ ದೇಸಿ ಆಟ. ಗ್ರೂಪ್ ಆಗಿ ಆಡೋದಕ್ಕೆ ಮಜವಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿದ್ದಾಗ ಆಟ ಆಡ್ತಿದ್ವಿ. ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ನೀವು ಆಡ್ತಿದ್ರ ಆರ್ತಿ ಅವರೇ? ಮತ್ತೆ ಚೆನ್ನಾಗೇ ಆಡ್ತಿದ್ದೆ. ಚಾನ್ಸೇ ಇಲ್ಲ, ನಾನು ನಂಬಲ್ಲ. ಡೌಟ್ ಅಲ್ವಾ? ಈಗ ಆಡ್ತೀವಲ್ವಾ, ನೀವೇ ನೋಡಿ. ಇದೇ ಮಾತಾ? ಹೌದು, ಇದೇ ಮಾತು. ಚಾಲೆಂಜಾ? ಅಮ್ಮು ಇರ್ಬೇಕಾದ್ರೆ ನೀನ್ ಯಾಕಕ್ಕ ಮೀನಾಮೇಷ ಎಣಿಸ್ತೀಯಾ? ಚಾಲೆಂಜು ಅಂತ ಬಂದ್ರೆ ನಮ್ಗಿಂತ ಜನ ಬೇಕಾ ನಿನಗೆ? ಜಮಾಯಿಸು. ಓಕೆ, ಚಾಲೆಂಜ್. ನಾನು ಬರ್ತೀನಿ. It's me, Khan. ಲಕ್ಷ್ಮೀಕಾಂತ್. ಬಾಸ್ ಬಾಸ್, ಬರೀ ಕಾಂತ ಬಾಸ್. ಲಕ್ಷ್ಮಿನೂ ಇಲ್ಲ, ಸರಸ್ವತಿನೂ ಇಲ್ಲ. ಖಾಲಿ ದೋಸೆ ತರ ಖಾಲಿ ಕಾಂತ. ಹೇ ಕಾಂತ, ನೀವೇನ್ರಿ ಇಲ್ಲಿ? ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಸಕ್ಕೆ ನನ್ನ ಬಾಸೆ ಕರೆಸಿದ್ದಾರೆ. ನಾವು ಬರೋದಕ್ಕೂ ಮುಂಚೆ ಬಂದು ಚೆಕ್ ಮಾಡಿ ಅಂತ ಹೇಳಿತ್ತು. ನಾವು ಬಂದ್ಮೇಲೆ ಆರಾಮಾಗಿ ಬನ್ನಿ ಅಂತ. ಅದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ ಬಾಸ್. ಆದ್ರೆ ಫೋನ್ ಮಾಡಿ ವಿಚಾರಿಸಿದೀನಿ, ಎಲ್ಲ ಚೆನ್ನಾಗಿದೆ, ಡೋಂಟ್ ವರಿ. ಸರಿ, ಆಟ ಶುರು ಮಾಡೋಣವಾ? ಶುರು ಮಾಡೋ ಮಲ್ಯ. ಓಕೆ, ಮ್ಯಾಚ್ ಆಡೋಣ. ನಾವು ವರ್ಸಸ್ ನೀವು. ಯಾರು ಗೆಲ್ತಾರೆ ನೋಡೇ ಬಿಡೋಣ. ನಮ್ ಕಡೆ ನಾನು, ಅಂಜು, ಅಕ್ಕ, ಸಾರ್ಥಕಣ. ನಮ್ ಕಡೆ ವಿಕ್ರಾಂತ್, ಸಾರಿಕಾ, ಆದ್ಯ, ನಾನು. ಆಗ್ಬೋದು. ಹಲೋ ಹಲೋ, ಒಂದ್ ನಿಮಿಷ. ನಾನ್ ಯಾರ ಕಡೆ ಅಂತ ಹೇಳಲಿಲ್ಲ. ನಮ್ ಕಡೆ ಕರೆಕ್ಟ್ ಆಗೇ ಇದಾರೆ, ನಮಗ್ ಬೇಡ. ನಮ್ ಕಡೆನೂ ಅಷ್ಟೇ ಇದಾರೆ, ನಮಗೂ ಬೇಡ. ಇಲ್ಲ, ನೀವೇ ಸೇರ್ಸ್ಕೊಳ್ಳಿ. ಅದೆಲ್ಲ ಗೊತ್ತಿಲ್ಲ, ನಮ್ ಕಡೆನೂ ಬೇಡ. ಅಲ್ಲೂ ಸೇರಲ್ಲ, ಇಲ್ಲೂ ಸೇರಲ್ಲ, ಎಲ್ಲೂ ಸೇರ್ದೆ ತೀರಾ ಅಜ್ಜಿ ಪಕ್ಕ ಕೂತು ಅಂಪೈರಿಂಗ್ ಮಾಡ್ಬೇಕಾಗುತ್ತಾ? ನಮ್ ಕಡೆ ನಾನು ವಿಕ್ರಾಂತ್ ಇದೀವಿ. ನಿಮ್ ಕಡೆ ಹುಡುಗ ಅಂತ ಸಾರ್ಥಕ್ ಒಬ್ನೇ ಇರೋದು. ಸೇರ್ಸ್ಕೊಡಿ. ಪರವಾಗಿಲ್ಲ, ಬರ್ಲಿ ಬಿಡು ಅಮ್ಮ. ಅಕ್ಕ ಹೇಳ್ತಿದ್ದಾಳೆ ಅಂತ ಒಪ್ಕೋತಿದ್ದೀನಿ. ರೀ ಕಾಂತ, ನೀವು ನಮ್ ಪಾರ್ಟಿ. ಬಟ್ ನಮ್ ಕಡೆ ಜನ ಜಾಸ್ತಿ ಆಗುತ್ತಲ್ವಾ? ಈಕ್ವಲ್ ಮಾಡೋದಕ್ಕೆ ನಾನಿದ್ದೀನಲ್ವಾ? ನಾನು ಬರ್ತೀನಿ ಆಡೋದಕ್ಕೆ.
ಮನೆ ಜಂಜಾಟ ಎಲ್ಲ ಬಿಟ್ಟು ಎಂಜಾಯ್ ಮಾಡೋಣ ಅಂತ ಬಂದ್ರೆ ನಿಂದೇನೇ ರಗಳೆ. ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನೀವ್ ಎಂಜಾಯ್ ಮಾಡ್ತಿದ್ದೀರಾ ಅಜ್ಜಿ, ಆದ್ರೆ ನಿಜವಾದ ವಿಷಯ ಗೊತ್ತಾದ್ರೆ ಅದು ನೀವು ಹೇಗ್ ತಗೋತಿರೋ ಏನೋ. ಏನೇ ನಿಜವಾದ ವಿಚಾರ? ಅಮೂಲ್ಯ ಮತ್ತೆ ವೇದಾಂತ್ ಸಂಬಂಧದ ಬಗ್ಗೆ ಅಜ್ಜಿ. ಅದ್ರಲ್ಲಿ ಏನು ನಿಜವಾದ ವಿಷಯ ಇದೆ? ಅವರಿಬ್ಬರನ್ನು ನೋಡಿದ್ರೆ ಗೊತ್ತಾಗಲ್ವಾ ಎಂಥ ಒಳ್ಳೆ ಜೋಡಿ ಅಂತ? ನೋಡಿದ್ರೆ ಗೊತ್ತಾಗಲ್ಲ ಅಂತಾನೆ ಈಗ ಸಪರೇಟಾಗಿ ಕರ್ಕೊಂಬಂದು ಹೇಳ್ತಾ ಇರೋದು. ಅವರಿಬ್ರು ಲವರ್ಸು ಅಲ್ಲ, ಎಂಥದ್ದು ಅಲ್ಲ ಅಜ್ಜಿ. ಏನೇ ಹೇಳ್ತಿದ್ಯಾ? ಏನ್ ತಮಾಷೆ ಮಾಡ್ತಿದ್ಯಾ? ಅದಕ್ಕೆ ಹೇಳಿದ್ದಜ್ಜಿ, ನಾನು ಹೇಳಿದ್ರೆ ಅದು ನೀವು ಹೇಗೆ ತಗೊಳ್ತೀರೇನೋ ಅಂತ. ಆಕ್ಚುಲಿ ಅವರಿಬ್ರು ಲವ್ವರ್ಸೇ ಅಲ್ಲ, ಜೋಡಿನೂ ಅಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ. ಸಾಕು ಸುಮ್ಮನೆ ಚಾಡಿ ಹೇಳಕ್ ಬರ್ಬೇಡ. ಅವ್ರ್ಯಾಕೆ ಡ್ರಾಮಾ ಮಾಡ್ತಾರೆ? ನಿಮ್ಮನ್ ಮೆಚ್ಚೋಕಜ್ಜಿ. ವೇದಾಂತ್ ಮದ್ವೆ ಆಗದೆ ವಿಕ್ಕಿ ಮದ್ವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರಿಬ್ರು ಲವರ್ಸ್ ತರ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಮನ್ ಮಾರಿಸ್ತಿದ್ದಾರೆ. ನನ್ನನ್ನೇನ್ ದಡ್ಡಿ ಅನ್ಕೊಡ್ಯಾ? ನಾನು ಹಾಗೆಲ್ಲ ಯಾಮಾರಲ್ಲ. ಸೂಕ್ಷ್ಮವಾಗಿ ಅವರಿಬ್ಬರನ್ನ ಅಬ್ಸರ್ವ್ ಮಾಡಿದ್ದೀನಿ. ಆದ್ರೆ ನನಗೆ ಅವರಿಬ್ಬರಲ್ಲಿ ಏನೂ ಕೊರತೆ ಕಾಣಿಸ್ಲಿಲ್ಲ. ಅವರಿಬ್ರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ. ಸುಮ್ಮನೆ ನೀನು ಹುಚ್ಚುಚ್ಚಾಗಿ ಮಾತಾಡಬೇಡ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೂ ಅದು ಅರ್ಥ ಆಗ್ತಾ ಇಲ್ಲ. ನೋಡಿ ಸರಿಕಾ, ಸುಮ್ಮನೆ ಕೆಟ್ಟ ಬುದ್ಧಿ ಉಪಯೋಗಿಸಿದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಅಜ್ಜಿ, ನನ್ ಪ್ರೂಫ್ ಇಲ್ದೆ ಯಾವತ್ತೂ ಏನೂ ಮಾತಾಡಲ್ಲ. ಇವಾಗ ನೀವೇ ಹೇಳಿ, ಒಬ್ಬ ಹುಡುಗನ್ ಪ್ರೀತಿಸಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಲಲ್ಲ ಹೊಡಿತಾಳ? ಅಂದ್ರೆ ಈಗ ಅಮೂಲ್ಯ ಆ ತರ ಹುಡುಗಿ ಅಂತಲ್ಲ ನೀನು ಹೇಳ್ತಾ ಇರೋದು? ಬರೀ ಹೇಳೋದಲ್ಲ ಅಜ್ಜಿ, ಬಿದ್ದು ಪ್ರೂಫ್ ತೋರಿಸ್ತೀನಿ. ಅವ್ಳು ಸರಿ ಇಲ್ಲ. ಆಗ್ತೇನೆ ನೋಡಿ ಬಾಯಿ ಮೇಲೆ. ಆ ಹುಡುಗಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬೇಡ. ಅಜ್ಜಿ, ಸಿಕ್ಕಾಕೊಳ್ಳೋವರೆಗೂ ಎಲ್ಲರೂ ಒಳ್ಳೆಯವ್ರೆ. ಬನ್ನಿ, ಅವ್ರೆಂತವ್ರಂತ ನಿಮ್ ಕಣ್ಣಾರೆ ನೋಡೋದು ಅಜ್ಜ, ತೋರಿಸ್ತೀನಿ. ಅದೇಕೆ ದೆವ್ವ ಬಡ್ದಾಗ ನೋಡ್ತಿದ್ಯಾ? ಇಲ್ಲ ಅಜ್ಜಿ, ಅದು ಆಕ್ಚುಲಿ ಏನ್. ಸಾಕು ಸುಮ್ಮನೆ ಇರು. ನನಗೂ ಅವರಿಬ್ಬರ ಬಗ್ಗೆ ಅನುಮಾನ ಆಯಿತು. ಪಿಕ್ನಿಕ್ಗೆ ಬಂದಮೇಲೆ ಪಕ್ಕ ಆಯಿತು ಅವ್ರದ್ದು ನಿಜವಾದ ಪ್ರೀತಿ ಅಂತ. ಅಯ್ಯೋ ಹಾಗಲ್ಲ ಅಜ್ಜಿ. ಏನು ಹಾಗಲ್ಲ ಅಂತೀಯ? ಆಟದಲ್ಲಿ ವೇದಾಂತ ಅವಳಿಗೆ ಚೆಂಡು ಹೊಡಿದೆ ಸೋತಿದ್ದನ್ನ ನೋಡಿದ ಮೇಲೂ ಇನ್ನೂ ಅನುಮಾನನ? ಅವನಿಗೆ ಪ್ರೀತಿ ಇಲ್ದಿದ್ರೆ ಹಾಗೆಲ್ಲ ಮಾಡ್ತಿದ್ದ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಡು. ನಾನು ನಿಶಾಂತ್ ಜೊತೆ ಮಾತಾಡ್ತಿರುವಾಗ ಅಜ್ಜಿ ಬರ್ತಾ ಇರೋದನ್ನ ಹೇಗೆ ಗಮನಿಸ್ತೆ? ಸಾರಿಕಾ ಅಜ್ಜಿನ ಕರ್ಕೊಂಡ್ಬರ್ತಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಅವಳು ಮೊದಲೇ ಲೂಸ್. ಸುಮ್ಮನೆ ಯಾಕೆ ರಗಲಿ ಅಂತ ನಾನೇ ನಿಶಾನ್ನ ಕಳಿಸ್ತೀನಿ. ಪರವಾಗಿಲ್ಲ, ಇಮಿಡಿಯೇಟ್ ಆಗಿ ಕ್ಯಾರೆಕ್ಟರ್ಗೆ ಬರ್ತೀಯಾ. ನೀನು ಟ್ಯಾಲೆಂಟೆಡ್. ಆದರೆ ನಿಂತರ ಕ್ಯಾರೆಕ್ಟರ್ ಮುಗಿದ್ಮೇಲೆ ಅದರೊಳಗೆ ಇರೋದಿಲ್ಲ. ಅಂದ್ರೆ